ಒಂದು ಕೊರಿಂಥಿಯರ್ 3:16. ಎಲ್ಲರೂ ಬೈಬಲ್ ತೆಗೀರಿ. 1 ಕೊರಿಂಥಿಯರ್ 3:16 ಓದೋಣ. ನೀವು ದೇವರ ಆಲಯವಾಗಿದ್ದಿರದ್ದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಏಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ಹೃದಯಾಂತರಾಳದಲ್ಲಿ ನಿವಾಸ ಮಾಡ್ತೀನಿ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಅದರ ಬಗ್ಗೆ ತಂದೆ ಇನ್ನೂ ಗಾಢವಾದ ಮಾತುಗಳಿಂದ ಬೋಧಿಸಿ ಅದರ ಪ್ರಕಾರ ನಡೆಯೋದಕ್ಕೆ ಕೃಪೆ ಮಾಡಿ. ಯೇಸುವೆ ಅಪ್ಪ, ಯೂಟ್ಯೂಬಲ್ಲಿ ಕೇಳುವವರು ಮತ್ತೆ ಇಲ್ಲಿ ಕೂತು ಕೇಳುವವರು ಎಲ್ಲರ ಆತ್ಮಗಳು ಪ್ರಾಣಗಳು ನಿನ್ನ ಕರೆದಲೊಪ್ಪಿಸಿದ್ದಾನೆ. ಒಬ್ಬೊಬ್ಬರ ಜೀವಿತಗಳು ವಾಕ್ಯದ ಮೂಲಕ ಬದಲಾಗಲಿ, ನಿನ್ನ ಬರುವಿಕೆಗೆ ಸಿದ್ಧರಾಗಲಿ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೆನ್. ಇವತ್ತು ನಾವು ನೋಡಬೇಕಾಗಿರೋ ವಾಕ್ಯ ಭಾಗದಲ್ಲಿ ನಾವೇ ಆಲಯ. ಈ ವಾಕ್ಯ ಎಲ್ಲರಿಗೂ ಗೊತ್ತು, ಈ ವಾಕ್ಯ ಗೊತ್ತು. ಬಟ್ ಇದರಲ್ಲಿ ಇರುವ ಮರ್ಮಗಳನ್ನು ನಾವು ತೆಗೆಯೋಣ. ಪ್ರಕಟಣೆ, ಮೆಡಿಟೇಷನ್ ಅಂತ ಹೇಳ್ತಾರೆ. ಇದರಿಂದ ಸತ್ಯಾಂಶಗಳನ್ನ ತೆಗೆದು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಇದರಲ್ಲಿ ನೀವು ದೇವರ ಆಲಯವಾಗಿದ್ದಿರದ್ದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾಕೆಂದರೆ ದೇವರ ಆಲಯವೇ ಪವಿತ್ರವಾದದ್ದು, ಆಲಯವು ನೀವೇ. ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡ್ತಾರೆ. ಇಲ್ಲಿ ಬೈಬಲ್ ಹೇಳುತ್ತೆ, ನೀವು ದೇವರ ಆಲಯವಾಗಿದ್ದಿರದ್ದು. ಹಂಗಾದ್ರೆ ಈ ಟೆಂಪಲ್, ಚರ್ಚ್ ಅಂತ ಹೇಳ್ತೀವಲ್ಲ, ಇದೇನು ಅಂತ ಹೇಳಿದ್ರೆ ಇದು ಕಟ್ಟಡ. ಅದು ಕಟ್ಟಡದಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ? ದೇವರು ಮನುಷ್ಯನಿಗೋಸ್ಕರ ಈ ಭೂಮಿಯಲ್ಲಿ ಒಂದು 4-5 ವಿಷಯಗಳನ್ನು ಸೃಷ್ಟಿ ಮಾಡಿದ್ರು. ಈ ಭೂಮಿ ಇದೆಯಲ್ಲ, ಈ ಭೂಮಿಯಲ್ಲಿ ಬೆಳಕು ಮನುಷ್ಯನಿಗೆ ಬೇಕು, ಗಿಡಗಳಿಗೆ ಬೇಕು. ರಾತ್ರಿ ಹಗಲು ಭೂಮಿ ತಿರುಗಿಸಿದ್ರು. ರಾತ್ರಿ ಹಗಲು ಮನುಷ್ಯ ನಿದ್ದೆ ಮಾಡೋದಕ್ಕೆ. ಈ ರೀತಿ ಭೂಮಿಯಲ್ಲಿ ಮನುಷ್ಯನಿಗೆ ಬೇಕಾಗಿರೋ ಹಣ್ಣು ಹಂಪಲುಗಳು, ತರಕಾರಿಗಳು, ಬೇಕಾಗಿರುವ ಊಟದ ಫಲಹಾರಗಳು, ಇವನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ರು. ಮನುಷ್ಯ ಗಂಡು ಹೆಣ್ಣು, ಬರೀ ಗಂಡು ಒಬ್ಬರೇ ಇದ್ರೆ ಈ ಭೂಮಿನ ತುಂಬಿಸೋಕ್ಕಾಗಲ್ಲ ಅಂತೇಳಿ ಸಂತತಿಗಳಿಗೋಸ್ಕರ ಗಂಡು ಸೃಷ್ಟಿ ಮಾಡಿ, ಹೆಣ್ಣು ಸೃಷ್ಟಿ ಮಾಡಿದ್ರು. ಮನುಷ್ಯನಿಗೆ ಬೇಕಾಗಿರುವ ಈ ರೀತಿಯಾಗಿ ಅವ್ರು ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿಯಲ್ಲಿ ಇರುವ ಮಣ್ಣನ್ನು ತೆಗೆದು, ಕಲ್ಲಿಂದ ತೆಗೆದ ಸಿಮೆಂಟ್ಗಳನ್ನ ತೆಗೆದು ಇವಾಗ ನಾವು ಈ ಮನೆಗಳನ್ನ ಕಟ್ಕೊಂತೀವಿ. ಅವರಿಟ್ಟಿರುವ ಕಬ್ಬಣವನ್ನು ಭೂಮಿಯಲ್ಲಿಟ್ಟದನ್ನ ತೆಗೆದು ನಮಗೆ ಆಕಾರಕ್ಕೆ ಮಾಡ್ಕೊತೀವಿ. ಮರ ತೆಗೆದು ನಮಗೆ ಡೋರ್ ಮಾಡ್ಕೊತೀವಿ. ಅವ್ರು ಕಂಡುಹಿಡಿದಿರುವ ವಸ್ತುಗಳಲ್ಲಿ ತೆಗೆದು ಭೂಮಿ ಒಳಗಡೆ ಕಾಪರು, ಅಲ್ಯೂಮಿನಿಯಂ ಎಲ್ಲ ಇಟ್ಟಿದ್ದಾರೆ. ಅದನ್ನು ತೆಗೆದು ನಮ್ಮ ಆಕಾರಕ್ಕೆ ಮಾಡ್ಕೊತೀವಿ. ಆದರೆ ಅವ್ರು ಸೃಷ್ಟಿ ಮಾಡಿರೋದು. ಬಟ್ ಇದು ಕಟ್ಟಡ. ಮನುಷ್ಯರು ಎಲ್ಲ ಆಲಯ, ನಾವೆಲ್ಲ ಸೇರಿದ್ರೆ ಅದನ್ನ ದೇವರನ್ನ ಸ್ತುತಿ ಮಾಡೋದಿಕ್ಕೆ ನಾವೆಲ್ಲ ಇಲ್ಲಿ ಬಿಟ್ಟು, ಈ ಆಲಯ ಬಿಟ್ಟು ನಾವು ಹೊರಗಡೆ ಹೋಗ್ಬಿಟ್ರೆ ಇದು ಕಟ್ಟಡ, ಇದು ವೇಸ್ಟ್. ಇದನ್ನ ಚಿಕ್ಕದಾಗಿರುತ್ತೆ, ಒಡೆದು ದೊಡ್ಡದು ಕಟ್ತಾರೆ. ಇಲ್ಲ ಕಡೆ ಕಾಲದಲ್ಲಿ ಭೂಮಿ ಎಲ್ಲ ಅಳಿದು ಹೋಗುತ್ತೆ. ದೇವರು ಹೇಳಿದ್ದಾರೆ, ಲೋಕವೆಲ್ಲ ಆದಾಯ ಮಾಡಿಕೊಂಡು ನಿನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಅಂತ. ಈ ಆತ್ಮ, ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿತ್ತು. ಇದನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡೋಗೋದಕ್ಕೆ ಪರಿಶುದ್ಧಾತ್ಮ ಸಹಾಯ ಮಾಡ್ತಾರೆ. ಪಾಪಗಳು ಒಳಗೆ ಬಂದಾಗ, ಪಾಪ ಮಾಡೋದಕ್ಕೆ ಅವಕಾಶಗಳು, ನಮಗೆ ಅದ್ರ ಮೇಲೆ ಆಸೆ ಆಕಾಂಕ್ಷೆಗಳು ಬಂದಾಗ, ಅದು ಸೈತಾನ್ ಏನು ಮಾಡ್ತಾನೆ, ಅದರಿಂದ ಬಿಡುಗಡೆ ಮಾಡಿ ಅದನ್ನು ಮಾಡೋದಕ್ಕಾಗದ ಹಾಗೆ ನಮ್ಮನ್ನು ಅದರಿಂದ ಕಾಪಾಡೋದಕ್ಕೆ ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿದ್ದು ಬಿಟ್ಟು ಹೋಗೋದಾಗೆ ಪರಲೋಕ ರಾಜ್ಯಕ್ಕೆ ಆತ್ಮ ಕರ್ಕೊಂಡು ಹೋಗೋಕ್ಕೆ ಜೊತೆಗಿರ್ತಾರೆ. ನಾವು ಪಾಪ ಒಳಗಡೆ ಬಿಟ್ಟಾಗ ಅದು ಹೊರಗಡೆ ಹೋಗ್ಬಿಡುತ್ತೆ. ಪ್ರಾರಂಭದಲ್ಲೇ ಹೋಗೋದಿಲ್ಲ ದೇವರು, ಸ್ವಲ್ಪ ಸ್ವಲ್ಪ ಆಸೆಗಳು ಬರ್ತಾ ಇರುತ್ತೆ. ಯಾವಾಗಲೂ ಬಿಟ್ಟು ಹೋಗ್ಬಿಡುತ್ತಿರುತ್ತೆ. ಸಿಂಸೋನ್ ಹಾಗೆ ಹೋಗೋದು ಬರೋದು ಕಡೆಯದಾಗಿ ಶುದ್ಧವಾಗಿ ನಮ್ಮನ್ನೇ ಬಿಟ್ಟು ಹೋಗ್ಬಿಡುತ್ತೆ. ಆ ರೀತಿಯಾಗಿ ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿ ಇರುವಂಥದ್ದು, ಕಟ್ಟಡಗಳಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ, ಎಲ್ಲರೂ ತೆಗಿರಿ, ಕೀರ್ತನೆಯನ್ನು ತೆಗಿರಿ 16:8. ಅದರಲ್ಲಿ ಬೈಬಲ್ ಯಾವ ರೀತಿ ಹೇಳ್ತಂದ್ರೆ, ದಾವೀದ ಹೇಳ್ತಾರೆ 16:8, ಕೀರ್ತನೆ 16:8 10 ಓದೋಣ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತ ನನ್ನ ಬಲಗಡೆಯಲ್ಲಿ, ಎದುರುಗಡೆ ಇದ್ದಾರಂತೆ, ಮತ್ತೆ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನೋಡ್ರಿ,
18ನೇ ವಾಕ್ಯದಲ್ಲಿ ಎದುರುಗಡೆ ಇದ್ದಾರಂತೆ. ನನ್ನ ಎದುರಿಗೆ ಇಟ್ಟುಕೊಂಡಿದ್ದಾನೆ, ಬಲಗಡೆಯಲ್ಲಿ ಇಟ್ಕೊಂಡಿದ್ದಾನೆ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ. ನೋಡ್ರಿ, ಎದುರುಗಡೆ ಇಟ್ಕೊಂಡಿರೋದ್ರಿಂದ, ಬಲಗಡೆ ಇಟ್ಕೊಂಡಿರೋದ್ರಿಂದ ಯೇಸು ಸ್ವಾಮಿನ ದೇವ್ರನ್ನ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರಂತಾರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಅಂತಾರೆ. ಆಮೇಲೆ ನಾವು ನೋಡಿದಾಗ ಪಿತಾ ಕುಮಾರನ್ ಪರಿಶುದ್ಧಾತ್ಮ ಮೂರು ಒಬ್ಬರೇ ಅಂತ ಹೇಳ್ತಾರೆ. ಅದರಿಂದ ನಾವೆಲ್ಲ ಒಂದೊಂದ್ಸಲ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರನ್ನು ಕೂಡ ಯೇಸು ಅಂತಾನೆ ಹೇಳ್ತೀವಿ. ನಾವು ಅವರು ಒಂದಾಗಿದ್ದಾರೆ, ಪಿತಾ ತೋರಿಸಿದ್ರೆ ನಾನು ನೋಡಿದ್ರೆ ಅವ್ರು ನೋಡ್ದಂಗೆ ಎಲ್ಲ ಇದೆ ವಾಕ್ಯದಲ್ಲಿ. ಅದರಿಂದ ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ. ಮುಂದುಗಡೆ ಇರೋದಕ್ಕೂ ಪಕ್ಕದಲ್ಲಿ ಇರೋದಕ್ಕೇನೆ ಹೃದಯ ಹರ್ಷಿಸುತ್ತೆ. ನಮಗೆ ದೇವರು ಯಾವಾಗಲೂ ಹೃದಯದಲ್ಲೇ ವಾಸ ಮಾಡ್ತಿದ್ದಾರಲ್ಲ, ಎಷ್ಟು ವಿಧದಲ್ಲಿ ಹರ್ಷಗೊಳ್ಳಬೇಕು, ಎಷ್ಟು ಮಟ್ಟಿಗೆ ನಾವು ಸಮಾಧಾನ, ಜ್ಞಾನ, ವಿಶ್ವಾಸ, ಪರಿಶುದ್ಧತೆ, ಎಷ್ಟು ಮಟ್ಟಿಗೆ ನಮ್ಮದು ವಿಶ್ವಾಸ ಇರಬೇಕು. ಎಲಿಷದಲ್ಲಿ ಅವ್ರ ಹೃದಯದಲ್ಲಿ ಇಲ್ಲ, ಹೊರಗಡೆ ಇದ್ದಾರೆ. ಬಟ್ ಅವರನ್ನೇ ಅಷ್ಟು ದೊಡ್ಡ ಅದ್ಭುತವಾಗಿ ಮಾಡಿದಾಗ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಆಲಯವಾಗಿ ನಮ್ಮ ಹೃದಯದಲ್ಲಿರೋರನ್ನ ನಾವು ಎಷ್ಟು ಮಟ್ಟಿಗೆ ಆರಾಧಿಸಬೇಕು. ನೋಡ್ರಿ, ಇಲ್ಲಿ ಕೆಳಗಡೆ ಇದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ಹೃದಯ ಹರ್ಷಿಸುತ್ತಂತೆ, ಮನವು ಉಲ್ಲಾಸಗೊಳ್ಳುತ್ತದೆ. ನನ್ನ ಶರೀರವು ಸುರಕ್ಷಿತವಾಗಿರುವುದು, ಏಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಎದುರುಗಡೆ ಇರೋದ್ರಿಂದ, ಪಕ್ಕದಲ್ಲಿ ಇಟ್ಟಿರೋದ್ರಿಂದ, ಬಲಗಡೆಯಲ್ಲಿ ಅಧೋಲೋಕ ಅಂದರೆ ಹಳೆ ಒಡಂಬಡಿಕೆ ಎಲ್ಲರಿಗೂ ಗೊತ್ತು, ಮೇಲ್ ಪಾತಾಳ, ಕೆಳಗ್ ಪಾತಾಳ. ಕೆಳಗ್ ಪಾತಾಳಕ್ಕೆ ನೀನು ತಳ್ಳೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆಲೇ ಇಟ್ಕೊತ ಇದ್ದಾರೆ. ಆ ದೇವರು ನಮ್ಮ ಹೃದಯದಲ್ಲೇ ಬಂದು ನಿವಾಸ ಮಾಡ್ತಾ ಇದ್ದಾರೆ. ನಾವೆಷ್ಟು ಮಟ್ಟಿಗೆ ಶ್ರೇಷ್ಠವಂತರು. ಮಗನಾಗಿ ಹಳೆ ಒಡಂಬಡಿಕೆಯಲ್ಲಿ ಬಂದು ಅವರ ಜನಗಳಾಗಿದ್ದರು, ಹೊಸ ಒಡಂಬಡಿಕೆಯಲ್ಲಿ ಮಾತ್ರನೇ ಅವರು ಮಕ್ಕಳಾಗಿ ಕರೆದಿದ್ದಾರೆ. ಇನ್ನೊಂದು ವಾಕ್ಯನು ಕೂಡ ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೊಸ್ತಲರ 2:25 ಕೂಡ ಇದೇ ವಾಕ್ಯ ದಾವೀದ ಹೇಳೋದನ್ನು ಅದರಲ್ಲಿ ಹಾಕಿದ್ದಾರೆ. ಎಲ್ಲರೂ ತೆಗಿರಿ. ಅಪೊಸ್ತಲರ 2:25 ದೇವರು ಈ ರೀತಿಯಾಗಿ ಮಾತಾಡ್ತಾರೆ. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟು ನೋಡುತ್ತಿದ್ದೇನು, ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿಯೇ ಇದ್ದಾನೆ, ಆದ ಕಾರಣ ಹೃದಯ ಹರ್ಷಿಸ್ತು. ಅದೇ ವಾಕ್ಯ. ನನ್ನ ನಾಳೆಗೆ ಉಲ್ಲಾಸ ಧ್ವನಿಯನ್ನು ಮಾಡಿತ್ತು, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು, ಏಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ, ಜೀವ ಮಾರ್ಗವನ್ನು ನನಗೆ ತಿಳಿಯಪಡಿಸಿದ್ದಿ. ನೋಡ್ರಿ, ಮುಂದುಗಡೆ, ಬಲಗಡೆ ಮತ್ತೆ ಭಾಳ ಇದ್ದಾವೆ. ಈ ರೀತಿಯಾಗಿ ಇಟ್ಕೊಂಡಿರೋದಕ್ಕೇನೆ ಅವರು ಹೃದಯ ಹರ್ಷಿಸುತ್ತಂತೆ, ನಾಳೆಗೆ ಉಲ್ಲಾಸ ಧ್ವನಿ ಗೈಸುತ್ತಂತೆ, ಶರೀರ ಪಾತಾಳಕ್ಕೆ ಹೋಗೋದಿಲ್ಲಂತೆ, ಜೀವ ಆತ್ಮವನ್ನು ಕೊಳೆಯ ಔಷಧದಲ್ಲಿ ಬಿಡೋದಿಲ್ಲಂತೆ, ಪ್ರಿಯನಿಗೆ ಅಂತ ಹೇಳ್ತಾರೆ. ನಾವು ಮಕ್ಕಳು ಆರ್ಟಲ್ಲಿ ಇದಾರ. ಬೈಬಲು ಇನ್ನೂ ಆಳವಾದ ಮಾತು ಹೇಳ್ಬೇಕಂತ ಹೇಳಿದ್ರೆ, ಇನ್ನೂ ಮುಖ್ಯವಾದ ಮಾತು ಬಂದು ಗಲಾತ್ಯರ್ 3:14 ಓದ್ರಿ. ಗಲಾತ್ಯರ್ 3:14 ಯಾರಾದ್ರೂ ಒಬ್ಬರು ತೆಗಿರಿ. ಅದರಲ್ಲಿ ತೆಗೆದು ನೋಡ್ರಿ, ನಾನು ಓದ್ತೀನಿ ನೋಡ್ರಿ. ಅದರಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮವನ್ನು ನಮಗೆ ನಂಬಿಕೆ ಮೂಲಕ ದೊರಕಿಸುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪಗ್ರಸ್ತನಾದ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವಾಕ್ಯ ಇದೆ ನೋಡ್ರಿ. ಅನ್ಯ ಜನರಿಗೆ ಉಂಟಾಗುವಂತೆಯೂ, ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ. ನೋಡ್ರಿ, ಯೇಸು ಸ್ವಾಮಿಯನ್ನು ನಮಗೆ ಕೊಟ್ಟಿದ್ದು ಅನ್ಯ ಜನರು. ನೋಡ್ರಿ, ಯೇಸು ಸ್ವಾಮಿ ಆಬ್ರಹ್ಮನ ಆರಿಸ್ಕೊಂಡ್ರು, ಅವರಿಂದ ಜೂಸ್ ವಂಶದಲ್ಲಿ, ದಾವಿದನ ವಂಶದಲ್ಲಿ ಹುಟ್ಟಿದ್ರು. ಆಯ್ತಾ? ಹುಟ್ಟಿದ ಮೇಲೆ ಅವರು ಅನ್ಯ ಜನಗಳಾದ್ವಿ. ನಾವು ಅಪೊಸ್ತಲರೆಲ್ಲ ಅನ್ಯ ಜನಗಳಿಗೆ, ತೋಮ ಬಂದು ಇಂಡಿಯಾದಲ್ಲೆಲ್ಲ ಡೆತ್ತಾದ್ರು, ಅನ್ಯ ಜನರಿಗೆ ಸುವಾರ್ತೆ ಬಂತು. ನಮಗೆ ಅನ್ಯ ಜನಗಳಿಗೆ ಉಂಟಾಗಿಯೂ ದೇವರ ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ. ಆ ಪರಿಶುದ್ಧಾತ್ಮ ನಮಗೆ ಸಿಗೋದಿಕ್ಕೋಸ್ಕರನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದಿರೋದು, ಪ್ರಾಣ ಕೊಟ್ಟಿತ್ತು ಅನ್ಯ ಜನಗಳಿಗೆ ನಮಗೆ ಸಿಗೋದಿಕ್ಕೆ. ಕಳ್ಳ ನೋಡ್ರಿ, ಪಕ್ಕದಲ್ಲಿ ನಿಂತಿರುವ ಕಳ್ಳ, ಅವನು ಯಾವ ಜಾತಿ, ಯಾವ ಕುಲ, ಅದೆಲ್ಲ ದೇವರು ನೋಡಿಲ್ಲ. ಅವನು ಪಾಪದಿಂದ ಬಿಡುಗಡೆ ಹೊಂದಿದಾಗ, ನಾನು ಪಾಪಿ ಅಂತ ಹೇಳಿದಾಗ ದೇವರು ಇವತ್ತು ನಾನು ಕೂಡ ಪರದೇಶಿಯಲ್ಲಿ, ಅಂದರೆ ಮೇಲ್ಪಾತಾಳ ಕೆಳಗೆ ಪಾತಾಳ ಇತ್ತು, ಮೇಲ್ಪಾತದಲ್ಲಿ ಇರೋರನ್ನೆಲ್ಲ ಕರ್ಕೊಂಡೋಗಿ ಪ್ಯಾರಡೈಸಲ್ಲಿ ಇವಾಗ ನಾವು ಬರುವಿಕೆಗೆ ಸಿದ್ಧರಾಗ್ತಾ ಇದ್ದೀವಿ. ಒಂದು ಸಮಯ ನಾವು ಬರುವಿಕೆಯಲ್ಲಿ ಹೋದರೆ ದೇವ್ರ ಜೊತೆಲಿ ಇರ್ತೀವಿ,
ಪ್ರಕಟಣೆಯಲ್ಲಿ ಹೇಳಿದ ಪ್ರಕಾರ. ಆದರೆ ಇವಾಗ ನಾವೇನಾದರೂ ಮರಣ ಹೊಂದಿದಾಗ ಪರಲೋಕ ರಾಜ್ಯದಲ್ಲಿ ದೇವರ ಜೊತೆಯಲ್ಲೇ ಇಟ್ಕೊಳ್ಳುವ ಒಂದು ಅವಕಾಶ ನಮಗೆ ಇಟ್ಟಿದ್ದಾರೆ. ಅದು ಆತ್ಮವನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರನೇ ತನ್ನ ಜೀವ ಬಲಿಯನ್ನು ತ್ಯಾಗ ಮಾಡಿದ್ರು. ಪಾಪ ಇರೋದಾದರೆ ನೋಡ್ರಿ, ಪಾಪ ಇರೋದಾದರೆ ಅವ್ರ ಹೃದಯದಲ್ಲಿ ದೇವರು ಇರೋದಿಲ್ಲ. ದೇವರು ಈ ಲೋಕಕ್ಕೆ ಬಂದಿದ್ದೇ ಪರಿಶುದ್ಧಾತ್ಮ ನಮಗೆ ಸಿಗೋದಿಕ್ಕೆ. 1 ಕೊರಿಂಥ್ಯ 6:17 ಓದ್ರಿ. ಅದರಲ್ಲಿ ಇವಾಗ ಓದಿದ್ವಲ್ಲ 3:16 ಅದೇನೆ 6:17 ಇನ್ನೂ ವಾಕ್ಯ ಇದೆ, ಚೆನ್ನಾಗಿದೆ. ಗಂಡ ಹೆಂಡತಿಯರಿಬ್ಬರು ಒಂದೇ ಶರೀರವಾಗಿರುವುದೆಂದು ದೇವರು ಹೇಳುತ್ತಾನಲ್ಲ. ಇಲ್ಲಿ ನೋಡ್ರಿ, ಗಂಡ ಹೆಂಡತಿ ಒಂದೇ ಶರೀರ. ಇಲ್ಲಿ ನೋಡ್ರಿ, ಇವರು 2 ಶರೀರ, ಇದೆಲ್ಲ ಒಂದೇ ಶರೀರ. ಆದರೆ ಯೇಸು ಸ್ವಾಮಿ ದೇವರು 17 1 ಕೊರಿಂಥ್ಯರ 6:17 ಕರ್ತನ ಸಂಸರ್ಗದಲ್ಲಿ ಇರುವವರಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ. ಇದು ಒಂದೇ ಶರೀರ, ಇದು ಒಂದೇ ಆತ್ಮ. ಶರೀರ ಕೊಳ್ತೋಗುತ್ತೆ, ಅಳಿದೋಗುತ್ತೆ, ಮಣ್ಣಿಗೆ ಮಣ್ಣು. ಭೂಮಿಯಲ್ಲಿ ಮಾತ್ರನೇ ಗಂಡ ಹೆಂಡತಿ ಶರೀರ, ಇಬ್ಬರು ಶರೀರ ಒಂದಾಗಿರುತ್ತೆ. ಆದರೆ ಜೀವಂತವಾಗಿ ಇರಬೇಕಾದ್ರೂ ದೇವರ ಆತ್ಮ ನಮ್ಮಲ್ಲಿ ಆಳವಾಗಿದ್ದಾರೆ. ಸತ್ತ ಮೇಲೆ ಕೂಡ ದೇವರ ಆತ್ಮ ನಮ್ಮನ್ನ ಪರಲೋಕ ರಾಜ್ಯದಲ್ಲಿ ಅವ್ರ ಜೊತೆಯಲ್ಲಿ ಒಂದಾಗಿಟ್ಕೊಂತಾರೆ. ಭೂಲೋಕದಲ್ಲಿ ಕೂಡ ನಾವು ಜೀವಿಸ್ಬೇಕಾದ್ರೆ ಅವ್ರ ಆತ್ಮ ನಮ್ಮ ಆತ್ಮ ಒಂದಾಗಿತ್ತು. ನೋವನು ಬೆದೆ ಇದೆ, ಅವನು ಮೆತುಸಲನ್ನು ಪಡೆದಾಗ, ಅಂದ್ರೆ ಆಲ್ರೆಡಿ ಮೆತುಸಲನ್ನು ಪಡೆದಾಗ ದೇವ್ರ ಜೊತೆ ಅನ್ಯೋನ್ಯವಾಗಿದ್ದ ಅಂತ. ಅಂದ್ರೆ ಅವ್ರಿಗೂ ಗಂಡ ಹೆಂಡತಿ ಮಕ್ಕಳು ಇದ್ದಾಗಲೂ ದೇವರ ಅನ್ಯೋನ್ಯತೆಯಲ್ಲಿದ್ದರು. ನಾವು ಯೋಬ ಬಗ್ಗೆ ನೋಡ್ತೀವಿ, 10 ಮಕ್ಕಳಿದ್ರೂ ದೇವ್ರ ಜೊತೆ ಅನ್ಯೋನ್ಯವಾಗಿದ್ದ, ಭಯಭಕ್ತಿಯಿಂದ ದೇವರು ಹೇಳಿದ್ದನ್ನ ನಡ್ಕೊಳ್ತಾ ಇದ್ದ ಅಂತ ನಾವು ನೋಡ್ತೀವಿ. ನೋವನ್ನು ಕೂಡ ನಾವು ನೋಡ್ತೀವಿ, ಅಲ್ಲಿ ಎಲ್ಲರಿಗೂ ಹತ್ರ ನಿರ್ದೋಷಿಯಾಗಿ ಕರೆಕ್ಟಾಗಿ ಅವನಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ರು, ದೇವ್ರ ಜೊತೆ ನಡೀತಾ ಇದ್ದ ಅಂತ ನೋಡ್ತೀವಿ. ನಾವು ಕೂಡ ಹೆಂಡತಿ ಮಕ್ಕಳು ಎಲ್ಲರಿದ್ರೂ ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು. ಅದಕ್ಕೆ ಅವರು ಯೋನಕ್ಕೆ ಬಂದು ಎತ್ತಲ್ಪಟ್ರು, ನೋವನ್ನು ಬೋಟಲ್ಲಿ ಕಾಪಾಡಲ್ಪಟ್ರು, ಅನ್ಯೋನ್ಯತವಾಗಿದ್ದು. ದಾವೀದ ಕೂಡ ಈ ಹಿಂದುಗಡೆ ಇಟ್ಕೊಂಡಿದ್ದ, ಅವನಿಗೆ ಎಷ್ಟೋ ರಾಜಭಾರ ಇತ್ತು, ಅವನು ಯಾವಾಗಲೂ ಯುದ್ಧನೇ ಹೊರತು. ದೇವರು ಹೇಳ್ತಾರೆ, ನಿನ್ನ ಕೈಯೆಲ್ಲ ರಕ್ತ ಇದೆ, ಯುದ್ಧ ಮಾಡಿದೀಯಾ, ನಿನ್ನ ಮಗನ ಕಾಲದಲ್ಲಿ ಸಮಾಧಾನ ಇರುತ್ತೆ, ಯುದ್ಧ ಇರೋದಿಲ್ಲ, ಅವನ ಆಲಯ ಕಟ್ಟಲಿ, ನೀನು ರಕ್ತ ಇರೋದ್ರಿಂದ ನೀನು ಆಲಯ ಕಟ್ಟಬೇಡ ಅಂತ ಹೇಳ್ತಾರೆ. ಅಷ್ಟು ಯುದ್ಧ ಆದರೂ ಕೂಡ ದೇವರ ಅನ್ಯೋನ್ಯತೆಯಲ್ಲಿದ್ದರು. ನಮಗೆ ಎಷ್ಟೇ ಸಮಸ್ಯೆ ಏನೇ ಇದ್ರೂ ಕೂಡ ದೇವರ ಆಲಯವಾಗಿರುವ ನಮ್ಮ ಹೃದಯದಲ್ಲಿ ಅವ್ರನ್ನ ಇಟ್ಟುಕೊಂಡು ಜೀವಿಸಬೇಕು. ಅವರು ಮಾತಾಡ್ತಾರೆ. ರೋಮರಲ್ಲಿ ಒಂದು ಪದ ಇದೆ, ನನಗೆ ಬಹಳ ಇಷ್ಟವಾದದ್ದು. ಅದು ಅದರಲ್ಲಿ ಏನಿದೆ ಅಂದ್ರೆ, ರೋಮರ್ 2 ಏನಿದೆ ಅಂತ ಹೇಳಿದ್ರೆ, ನಾವು ಥಿಂಕ್ ಮಾಡೋದು ಕರೆಕ್ಟಾ ತಪ್ಪಂತ ಹೇಳ್ತಾರಂತೆ, ಅದು ತಕ್ಕಂತೆ ನಾವು ನಡ್ಕೋಬೇಕಂತೆ. ಅದರಲ್ಲಿ ರೋಮರ್ 2:13 ಓದ್ತೀನಿ ನೋಡ್ರಿ. ಧರ್ಮಶಾಸ್ತ್ರದವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರ ಹೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದರಾಗಿ ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ಈಗ ಬೈಬಲ್ ಇಲ್ಲದೆ ಇದ್ದವರಿಗೆ ಧರ್ಮಶಾಸ್ತ್ರ ಅಂದರೆ ಜ್ಯೂಸ್ನವರಿಗೆ, ಅದ್ರ ಪ್ರಕಾರ ನಡೆದವರಿಗೆ, ಅದ್ರ ಪ್ರಕಾರ ನಡೆದಿರೋರಿಗೆ ಅವ್ರಿಗೆ ತಕ್ಕಂತೆ ತೀರ್ಪು. ಇನ್ನೊಂದು, ದೇವರು ಇಲ್ಲ ಅಂತ ಹೇಳ್ತಾ ಇದಾರೆ, ಅವ್ರಿಗೆ ಮನಸ್ಸಾಕ್ಷಿ. ನೋಡ್ರಿ, ಏಕೆಂದ್ರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತತ್ವ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತದೆ. ಅವರು ದೇವರಿಟ್ಟಿರೋ ನಿಯಮಗಳು ಅವ್ರ ಮನಸ್ಸಾಕ್ಷಿಯಲ್ಲೇ ಬಂದ್ಬಿಡುತ್ತೆ. ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಮದುವೆಗೆ ಲಂಚ ತೆಗಿಬಾರ್ದು. ಯಾರು ಹೆಂಗ್ ಗೊತ್ತು? ಅವ್ರ ಹೃದಯದಲ್ಲೇ ಡಿಫಾಲ್ಟ್ ಆಗಿ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ಒಳ್ಳೆತನಗಳನ್ನ ಇಟ್ಟಿದ್ದಾರೆ. ಕೊಲೆ ಮಾಡಿದ್ರೆ ತಪ್ಪಂತ ಹೆಂಗ್ ಗೊತ್ತು ಅವರಿಗೆ? ಅದರಿಂದ ಅವರು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಒಬ್ರು ಕುಟುಂಬನ ಹಾಳು ಮಾಡಬಾರ್ದು, ಅದಕ್ಕೆಲ್ಲ ಕೇಸ್ಗಳು ಫೈಲ್ಗಳೆಲ್ಲ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಇನ್ನೊಬ್ಬರಿಗೆ ತೊಂದರೆಯಾಗಿ ಜೀವಿಸಬಾರ್ದು ಅಂತಾನೆ ಎಲ್ಲ ಕಾನೂನುಗಳು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನೋಡ್ರಿ, ಮನುಷ್ಯರಿಗೆ ಗೊತ್ತಂದ್ರೆ ಅವರ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ, ಇದನ್ನೇ ಇಟ್ಟಿರೋದು. ಇದಕ್ಕೆ ಅವ್ರ ಮನಸ್ಸು ಸಹ ಸಾಕ್ಷಿ ನುಡಿತದೆ. ನೋಡ್ರಿ, ದೇವರೇ ಇಲ್ಲ ಅನ್ನೋರಿಗೆ ಅವ್ರ ಮನಸ್ಸಾಕ್ಷಿನೇ ದೇವರಂತೆ. ಅವರು ಮನಸ್ಸಾಕ್ಷಿ ಪ್ರಕಾರ ಧರ್ಮಶಾಸ್ತ್ರ ಇಲ್ಲದೆ ಇರೋರು, ಅವ್ರ ಮನಸ್ಸಾಕ್ಷಿನೇ ದೇವರು. ಇವಾಗ ಯಾರೆಲ್ಲ ಬೈಬಲ್ ಇಟ್ಕೊಳ್ದೆ ಇರೋರಿಗೆ ಅವ್ರ ಮನಸ್ಸಾಕ್ಷಿ ಅವರಿಗೆ. ಆದರೆ ನಮಗೆ ದೇವರೇ ಆರ್ಟಲ್ಲಿ ಇದಾರಲ್ಲ, ಅವರು ನಮ್ಮ ಆರ್ಟಲ್ಲಿ ಇರೋರಿಗೆ ನಮಗೇನಂದ್ರೆ
ಅವರ ಯೋಚನೆಗಳು ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಿಲ್ಲವೆಂದು ಸೂಚಿಸುತ್ತದೆ. ನಾನು ಸಾರ ಸುವಾರ್ತೆಯನ್ನು ಬೋಧಿಸುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನ ಬರುತ್ತದೆ. ಎಲ್ಲಿ ನೋಡ್ರಿ, ಅವ್ರಿಗೆ ಬೇರೆ ಧರ್ಮಶಾಸ್ತ್ರ ಇಲ್ಲದೆ ಇರೋರಿಗೆ ಮನಸಾಕ್ಷಿ, ನಮಗೆ ದೇವರ ಆರ್ಟಲ್ಲಿ ಇರೋದ್ರಿಂದ ಒಂದು ಸೂಜಿ ಯೋಚನೆಗಳನ್ನ ಹಿಡಿದು ನ್ಯಾಯ ತೀರಿಸುವ ದಿನ ಬರುತ್ತಂತೆ. ಅದು ತಪ್ಪಿಲ್ಲ ತಪ್ಪಿಲ್ಲ ಅಂತ ಆರ್ಟಲ್ಲಿ ಕುತ್ಕೊಂಡು ಹೇಳ್ತಾನೆ ಇರ್ತಾರಂತ ಅವ್ರ ಕೆಲಸ. ನಿನ್ನ ಯೋಚನೆ ಪೂರ್ತಿ ದೇವರಿಗೆ ವಿಧೇಯರಾಗಿರ್ಬೇಕಂತ ದೇವರು ಬೈಬಲಲ್ಲಿ ವಾಕ್ಯ ಕೊಟ್ಟಿದ್ದಾರೆ. 2 ಕೊರಿಂಥಿಯರು 10:5 ನಾವು ನೋಡಿದಾಗ ನಾವು ವಿತರ್ಕಗಳನ್ನು ಇದೇ ಹೇಳಿದ್ರಲ್ಲ, ಗುಟ್ಟುಗಳನ್ನು ವಿಚಾರಿಸುವುದು ಯೋಚನೆಗಳು. ನಾವು ವಿತರ್ಕಗಳನ್ನು ಜ್ಞಾನವನ್ನು ವಿರೋಧಿಸಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ದೇವರಿಗೆ ವಿರೋಧವಾದ ಒಂದು ಚಿಕ್ಕ ಯೋಚನೆಯನ್ನು ಮಾಡಬಾರ್ದು. ಕಂಟ್ರೋಲ್ ಪೂರ್ತಿ ಮೈಂಡು. ನಾವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಲ್ಲಿ ನಿಲ್ಲಬೇಕು. ನಿಂತ ಮೇಲೆ ಅದರಲ್ಲಿ ಅಭಿವೃದ್ಧಿ ಹೊಂದಬೇಕು. 3 ಸ್ಟೆಪ್ಪು. ಪ್ರಾರಂಭದಲ್ಲಿ ಪಾಪದಿಂದನೇ ಬಿಡುಗಡೆ ಆಗಲ್ಲ. ದೇವರನ್ನ ನಂಬಿ ದೇವರಲ್ಲಿ ನಿಲ್ಲೋದಿಲ್ಲ. ಆ ಟೈಮಲ್ಲಿ ಸೈತಾನು ಪಾಪ ಮಾಡೋದಕ್ಕೆ ಪ್ರೇರೇಪಿಸಿದಾಗ, ಯೇಸಪ್ಪನಾಗಿ ಚಿಕ್ಕ ಚಿಕ್ಕ ಯೋಚನೆಗಳು ಬಂದಾಗ ಅದನ್ನು ಜಯಿಸಿ ಆತ್ಮಿಕದಲ್ಲಿ ಇನ್ನೂ ಬೆಳೆದು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಿದ್ಧರಾಗಬೇಕು. ಆದರೆ ಇಲ್ಲಿ ಪ್ರಾರಂಭದಲ್ಲೇ ಏನು ಮಾಡ್ತೀವಿ ಅಂದರೆ ಪಾಪನೂ ಮಾಡಿಕೊಂಡು ದೇವರಲ್ಲಿ ಇದ್ದವರು ಇದ್ದಾರೆ, ಅದು 0 ಅವರು. ಇನ್ನೊಬ್ಬರು ಪಾಪದಿಂದ ಬಿಡುಗಡೆ ಹೊಂದಿ ದೇವರಲ್ಲಿ ನಿಲ್ತಾರೆ. ನಿಂತ ಮೇಲೆ ಸ್ವಲ್ಪ ದಿನ ಯೋಚನೆಗೂ ಬಿಡುಗಡೆ ಹೊಂದುತ್ತಾರೆ, ಮತ್ತು ದೇವರನ್ನು ಮಾಡ್ತಾ ಇರ್ತಾರೆ. ಅದು ನ್ಯೂಟ್ರಲ್ ಹೋಗುತ್ತೆ. ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಪೂರ್ತಿಯಾಗಿ ಒಂದೇ ಟೈಮ್ ಬಿದ್ದೋಗೋದಿಲ್ಲ, ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ, ಬಿದ್ದೋಗ್ತಾರೆ. ಪಾಪವು ಯಾವಾಗಲೂ ವೇದನೆಯನ್ನು ಕೊಡುತ್ತದೆ. ದೇವರು ಕ್ಷಮಿಸಿದ್ರೆ ಅದು ನಮಗೆ ಆತ್ಮಿಕ ಸಂತೋಷವನ್ನು ಕೊಡುತ್ತದೆ, ಆತ್ಮಿಕ ಆನಂದ ಹರ್ಷವನ್ನು ಕೊಡುತ್ತದೆ, ಸಮಾಧಾನ ಬರುತ್ತೆ ಹೃದಯದಲ್ಲಿ. ಈಗ ನಾವು ಕೆಟ್ಟದನ್ನು ದೇವ ಜ್ಞಾನದಿಂದ ವಿರೋಧಿಸಿ ಕೇರಿಸಬಿಟ್ಟು ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಾಗಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿಯಿರಿ. ಪೂರ್ತಿ ಯೇಸು ರಕ್ತದಿಂದ ಬಿಡುಗಡೆ ಹೊಂದಬೇಕು. ಆಲೋಚನೆ ಬಿಡುಗಡೆ ಹೊಂದಿರಬೇಕು. ಆತ್ಮ ಯೇಸು ರಕ್ತದಿಂದ ಬಿಡುಗಡೆ ಹೊಂದಿರಬೇಕು. ಕಿವಿಗಳು, ಕಣ್ಣುಗಳು, ಬಾಯಿಗಳು ಎಲ್ಲ ಯೇಸುವಿನ ರಕ್ತವನ್ನು ಚೆಲ್ಲಿ ಬಿಡುಗಡೆ ಹೊಂದ್ಬಿಡ್ಬೇಕು. ಬಿಡುಗಡೆ ಹೊಂದಿ ದೀಕ್ಷಾಸ್ನಾನ ಹೊಂದಿ ಚರ್ಚಿಗೆ ಬಂದ್ಬಿಟ್ಟು ಇವತ್ತಿಂದ ನಾನು ದೇವ್ರ ಮಗ, ಅವಾಗ ದೇವ್ರ ಮಗನಾಗ್ತೀವಿ. ದೀಕ್ಷಾಸ್ನಾನ ತಗೊಂಡ್ಮೇಲೆ ಮಗನಾದ ಮೇಲೆ ಫಲ ಕೊಡೋದಕ್ಕೆ ಶುರು ಮಾಡ್ಕೋಬೇಕು. ಯೋಚನೆ ಎಲ್ಲ ಪೂರ್ತಿ ಕಂಟ್ರೋಲ್ ದೇವರಿಗೆ ಹೋಗ್ಬೇಕು. ನೋಡ್ರಿ, ದೇವರ ಸಂಪರ್ಕದಲ್ಲಿರೋರು ಅವರು ನಾವು ಒಂದೇ ಆತ್ಮವಾಗಿದ್ದೇವೆ. ನಾವು ಒಂದು ವಾಕ್ಯವನ್ನು ಓದೋಣ. ಅಪೊಸ್ತಲರು 3:12 ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು ಅಪೊಸ್ತಲರು 3:12 ಒಂದು ವಾಕ್ಯ ಇದೆ. ಅದರಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನೀವು ನಮ್ಮ ಮೇಲೆ ದೃಷ್ಟಿಯನ್ನಿಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೇವೆಂದು ಭಾವಿಸಬೇಡಿರಿ. ನೋಡ್ರಿ, ಅವರು ಪೇತ್ರ ಯೋವನರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲೇದೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ದೇವಸ್ಥಾನದಲ್ಲಿ ಹುಟ್ಟದಾಗಿದ್ದ ಒಬ್ಬ ಕುಂಟಾಗಿರ್ತಾನೆ. ಆ ಕುಂಟ ಏನು ಮಾಡ್ತಾನೆ ಅಂದರೆ ಎಲ್ಲರ ಹತ್ರ ಭಿಕ್ಷೆ ಕೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಇವ್ರು ಬಂದು ಅವನಿಗೆ ಅದ್ಭುತ ಮಾಡ್ತಾರೆ. ಬೇಕಾದ್ರೆ ಕೆಳಗಡೆ ನೋಡೋಣ, ಅದನ್ನು ಅದ್ಭುತ ಮಾಡ್ತಾರೆ. ಅವನು ಎದ್ದ ಮೇಲೆ ನಡೆದಾಡಿದ ಮೇಲೆ ಎಲ್ಲರೂ ಇವ್ರನ್ನ ಆಶ್ಚರ್ಯವಾಗಿ ನೋಡ್ತಾರೆ. ಅದರಲ್ಲಿ ನಮಗೆ ಬೇಕಾಗಿರೋದು ಏನಂತ ಹೇಳಿದ್ರೆ, ನಮ್ಮನ್ನೇನಕ್ಕೆ ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನಮ್ಮ ಸ್ವಂತ ಶಕ್ತಿಯಿಂದ ಮಾಡಿಲ್ಲ, ಬಟ್ ಯಾವ ಶಕ್ತಿಯಿಂದ ಮಾಡಿದ್ರು? ಆ ಹೃದಯದಲ್ಲಿರುವ ದೇವರ ಅಭಿಷೇಕ. ಆ ಅಭಿಷೇಕ ಆತ್ಮಿಕದಲ್ಲಿ ಬೆಳೆದಿರೋದ್ರಿಂದ ಅವನಿಗೆ ಕಾಲೆಲ್ಲದನ್ನು ಅವನಿಗೆ ಕಾಲು ಬರುವಂತೆ ಮಾಡಿದ್ರು. ಆ ರೀತಿ ನಾವು ಡೆವಲಪ್ ಆಗಬೇಕು ಸ್ಪಿರಿಚುವಲಲ್ಲಿ. ಆರ್ಟಲ್ಲಿ ದೇವರಿದ್ದರೆ ಒಂದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಪಿತಾ ಇದ್ದಾರೆ ಪರಲೋಕ ರಾಜ್ಯದಲ್ಲಿ, ಕುಮಾರನಾಗಿ ಬರಬೇಕು. ಅದು ಯೋವಾನ ಅಲ್ಲಿ ನೀವು ಓದಿದ್ರೆ 1:13 ಅಲ್ಲಿ ಫಸ್ಟ್ ಚಾಪ್ಟರ್ನ ಓದಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದನ್ನು ಓದ್ತೀನಿ ನೋಡ್ರಿ. ಅದರಲ್ಲಿ ಗೊತ್ತಾಗುತ್ತೆ, ಅವರು ತಾಯಿ ಹೊಟ್ಟೆಯಲ್ಲಿ ಬಂದ್ಬಿಟ್ಟು ಚಿಕ್ಕ ಮಗುವಾಗಿ ತನ್ನನ್ನು ತಾನೇ ಸಣ್ಣದು ಮಾಡಿಕೊಂಡು ಅದರೊಳಗಡೆ ಹೊಟ್ಟೆ ಒಳಗಡೆ ಇದ್ದು ಹುಟ್ಟುತ್ತಾರೆ. ಅದರ ಪವಿತ್ರ ಆತ್ಮದಿಂದನೇ ಹುಟ್ಟೋದು.
ಅಷ್ಟ್ರ ಮಡಿಗೆ ತಗ್ಗಿಸ್ಕೊಂತಾರೆ. ಯಾರು? ಯೇಸು ಸ್ವಾಮಿ. ಆ ರೀತಿನೇ ಶರೀರಧಾರಿಯಾಗಿ ತಗ್ಗಿಸ್ಕೊಂಡವರು ಅದೇ ಆತ್ಮವಾಗಿ ನಮ್ಮ ಹೃದಯದಲ್ಲಿ ಬಂದು ನಿವಾಸ ಮಾಡಿ ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯನ ಹೃದಯದಲ್ಲಿದ್ದಾರೆ. ಎಷ್ಟು ದೊಡ್ಡ ಭಾಗ್ಯವಂತರು ನೋಡ್ರಿ ನಾವು. ಅವು ವ್ಯಾಲ್ಯೂಬಲ್. ನಾವು ಗೋಲ್ಡನ್ನ ಬೆಲೆ ಉಳ್ಳದಂತೀವಿ, ಎಲ್ಲ ಇದೆ. ದೇವರೇ ನಮ್ಮ ಹೃದಯದಲ್ಲಿದ್ದಾರೆ. ನಾವು ಮನುಷ್ಯರು ಯಾರಾದರೂ ನಾನು ನೋಡಿಬಿಟ್ಟು ಇವನು ದೊಡ್ಡ ವ್ಯಕ್ತಿ, ಪ್ರೈಮ್ ಮಿನಿಸ್ಟರ್, ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಸೃಷ್ಟಿಕರ್ತನ ನಮ್ಮ ಹಾರ್ಟಲ್ಲಿ ಜೀವಿಸ್ತಾ ಇದ್ದಾನೆ. ನಾವೆಷ್ಟು ಮಟ್ಟಿಗೆ ಬೆಳಕಾಗಿರಬೇಕು, ಎಷ್ಟು ಮಟ್ಟಿಗೆ ಅದನ್ನು ಗ್ರಹಿಸಬೇಕು. ಗ್ರಹಿಸಿದವ್ರು ಮಾತ್ರ ಅವ್ರನ್ನ ಇಟ್ಕೊಂಡು ಒಳ್ಳೆ ಫಲ ಕೊಟ್ಟು ಈ ಲೋಕದಲ್ಲಿ ಜೀವಿಸಿ ನಿತ್ಯರಾಜ್ಯಕ್ಕೆ ಹೋಗ್ತಾರೆ. ನೋಡ್ರಿ, ಅದರಲ್ಲಿ 13 ಇವರು ರಕ್ತ ಸಂಬಂಧ ಕಾಮದಿಂದ ಹುಟ್ಟಿದವರೆಲ್ಲ ದೇವ್ರಿ. ಆ ವಾಕ್ಯವೆಂಬುವನು ಯೋವಾನು 1:14. ಆ ವಾಕ್ಯವೆಂಬುವನು ದೇವ್ರ ವಾಕ್ಯವಾಗಿರ್ತಾರೆ. ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅವ್ರೇನ್ ಮಾಡ್ತಾರೆ ಅಂದ್ರೆ, ಆ ವಾಕ್ಯ ಪ್ರಾರಂಭ ದಿನದಲ್ಲಿ ಜೆನಿಷಸ್ 1ರಲ್ಲಿರುವ ವಾಕ್ಯ, ಗೇಬ್ರಿಯಲ್ ದೇವದೂತ ಬಂದು ಮರಿಯಾಳಿಗೆ ಹೇಳ್ತಾರೆ, ನೀನು ಒಂದು ನೆರಳಾಗಿ ಒಂದು ಮಗುವನ್ನು ಎಡಿತಿ ಅವರಿಗೆ ನೀನೇನು ಮಾಡು, ಯೇಸು ಅಂತ ಹೆಸರಿಡು ಅಂತ ಹೇಳ್ಬಿಟ್ಟು ಅವರಿಗೆ ನೆರಳಲ್ಲೇ ಗರ್ಭಿಣಿ ಆಗ್ತಾರೆ. ಅವ್ರ ಮಗುವನ್ನು ಎರಿತಾರೆ, ಮಾಂಸ ರಕ್ತವಾಗಿ ಬರ್ತಾರೆ. ಆ ಪರಿಶುದ್ಧಾತ್ಮದಿಂದ ಅವ್ರು ಹುಟ್ಟಿದ್ದಾರೆ. ಇವಾಗ ಆ ದೇವರು ನಮ್ಮ ಹೃದಯದಲ್ಲಿದ್ದಾರೆ. ಅವ್ರು ಯಾವ ರೀತಿ ಶರೀರಧಾರಿಯಾಗಿ ನರಾವತಾರ ಎತ್ತಿ ಬಂದರು, ಈಗ 3 ಯೆಹೋವ ದೇವರಾಗಿದ್ದರು, ಪರಿಶುದ್ಧಾತ್ಮವಾಗಿ ಮಾಂಸ ರಕ್ತದಲ್ಲಿ ನರವತಾರ ಎತ್ತಿ ಭೂಮಿಲೋಕಕ್ಕೆ ಬಂದರು. ಎಲ್ಲ ಗಮನ ಇಟ್ಟು ಕೇಳ್ರಿ. ನರವತಾರ ಎತ್ತಿ ಬಂದರು. ಅವರು ಸತ್ತಿ 3.5 ವರ್ಷನೇ ಇದ್ದಿದ್ದು. ಆದಮೇಲೆ ಅವ್ರು ಪರಲೋಕ ರಾಜ್ಯಕ್ಕೆ ಹೋಗಿ ಪರಿಶುದ್ಧಾತ್ಮ ನಿಮಗೆ ಕಳಿಸ್ತೀನಿ ಅಂದರು. ಅಪೊಸ್ತಲರ 2ರಲ್ಲಿ ಎಲ್ಲರೂ ಪರಿಶುದ್ಧಾತ್ಮವನ್ನು ತುಂಬಿಸಿದ್ರು. ಕಡೆ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಅಂತ ಹೇಳಿ ಪರಿಶುದ್ಧಾತ್ಮವನ್ನು ಸುರಿಸಿದ್ರು. ಯೇಸಮ್ಮ ಹೇಳ್ತಾರೆ ಯೋವನಲ್ಲಿ 14ರಲ್ಲೆಲ್ಲ, ನಾನು ಹೋಗಿ ನಿಮಗೆ ಸಹಾಯಕನನ್ನು ಕಳಿಸ್ತೇನೆ, ಪರಿಶುದ್ಧಾತ್ಮವನ್ನು ಕಳಿಸ್ತೇನೆ ಅಂತ ಕಳಿಸಿದ್ರು. ಅದು ನಮ್ಮ ಹಾರ್ಟಲ್ಲಿ ಇದೆ. ಎಫೆಸರ್ 1:3 ಓದ್ರಿ, ಎಲ್ಲರೂ ತೆಗಿರಿ. 1:3 ಇದೆ ನೋಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಪರಲೋಕದಲ್ಲಿರುವ ದೇವರು ಪರಿಶುದ್ಧಾತ್ಮವಾಗಿ ಆ ವರಗಳನ್ನೆಲ್ಲ ಆತ್ಮ ಪರಿಶುದ್ಧಾತ್ಮ ಈ ನಮ್ಮ ಹೃದಯದಲ್ಲಿರೋದ್ರಿಂದ ಎಲ್ಲ ವರಗಳು ನಮ್ಮಲ್ಲಿ ಕೊಟ್ಟಿದ್ದಾರೆ. ಇದೆ ನೋಡ್ರಿ. ಆತನು ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಿದ್ದಾನೆ. ಹೆಂಗ್ ಕೊಡಿಸಿದ್ದಾನೆ ಅಂದ್ರೆ, 1 ಕೊರಿಂಥರ್ 12:4ರಲ್ಲಿ 9 ವರಗಳಿದ್ದಾವೆ. ಆ ವರಗಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಅವಾಗಲೇ ಹೇಳ್ದಂಗೆ ಆ ವರನ ಉಪಯೋಗಿಸ್ಬೇಕು. ನಾವೆಲ್ಲರೂ ಆ ವರಗಳನ್ನು ಉಪಯೋಗಿಸ್ಬೇಕು. ಆಕ್ಟ್ಸ್ 3:5 ಓದ್ರಿ ಎಲ್ಲರೂ. ಆಕ್ಟ್ಸ್ 3:5 ಅದರಲ್ಲಿ ಅವಾಗಲೇ ನಾವು ನೋಡಿದ್ವಿ. ಅದರಲ್ಲಿ ಪೇತ್ರನು ಯೋವಾನವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡ್ರಿ, ಒಬ್ಬ ಉಂಟುಕುಂಟ ಇರ್ತಾರೆ. ಇಲ್ಲಿ ನೋಡ್ರಿ, ಉಂಟುಕುಂಟ ಇರ್ತಾರೆ. ಅವರನ್ನು ಉಪಯೋಗಿಸಿದ್ರು ಯೇಸು ಪ್ರಭು ಆ ವರಗಳನ್ನು. ಆವಾಗ ಅವನು ಇವ್ರ ಹತ್ರ ಏನೋ ಸಿಗುತ್ತದೆ ಅಂತ ನೋಡ್ತಾ ಇದ್ದಾನೆ. ನಾವು ಓದೋಣ, 2ರಿಂದ ಓದೋಣ. 3:2 ಉಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರು ಒತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂರಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋನರನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು, ಭಿಕ್ಷೆ ಕೊಡ್ರಂತೆ ಕೇಳ್ತಾನೆ ಎಂದು ಕೇಳಲು ಪೇತ್ರ ಯೋನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಪೇತ್ರನ್ ಬಂದು ನನ್ನ ನೋಡು ಅಂತ ಹೇಳ್ತಾನೆ ಆ ಉಟ್ಟುಕುಂಟನನ್ನು. ಅವಾಗ ಅವನ ಮನಸ್ಸಿನಲ್ಲಿ 5 ಇದೇ ನಮಗೆ ಬೇಕಾಗಿರೋದು. 3:5 ಅವನು ಅವರಿಂದ ಏನಾದರೂ ದೊರಕಿತ್ತೆಂದು ನಿರೀಕ್ಷಿಸಿ ಅವನನ್ನು ಲಕ್ಷ್ಯ ಬಿಟ್ಟು ನೋಡಿದನು. ಏನಾದರೂ ದುಡ್ಡು ಕೊಡ್ತಾರೆ, ಏನಾದರೂ ಸಿಗುತ್ತೆ, ದುಡ್ಡು ಕೊಡುತ್ತೆ ಅಂತ ಹೇಳಿದ್ರೆ, ಅವನು ನೋಡಿದ್ರೆ ದುಡ್ಡು ಕೊಟ್ಟಿಲ್ಲ. ಅವನೇನು ಕೊಟ್ಟ ಗೊತ್ತಾ? ತನ್ನಲ್ಲಿರುವ ಪರಿಶುದ್ಧಾತ್ಮ ದೇವರನ್ನು ಅವನಿಗೆ ಕೊಟ್ಟ. ಯೇಸುವಿನ ನಾಮದಲ್ಲಿ ಎದ್ದು ನಡೆದ ತಕ್ಷಣ ನಡೆದುಬಿಟ್ಟ. ನಮ್ಮ ಹಾರ್ಟಲ್ಲಿ ಆ ರೀತಿ ವಿಶ್ವಾಸದಲ್ಲಿ ಬೆಳೆದು ನಾವು ಹೇಳುವುದೆಲ್ಲ ನಡೀತೈತಾ? ಅಭಿಷೇಕ ಇದೆಯಾ? ದೇವ್ರು ನಮ್ಮ ಆಲಯವಾಗಿದ್ದಾರ? ಇವಾಗ ಎಷ್ಟೋ ಜನಗಳು ಪ್ರಾರ್ಥನೆ
ತಲೆಗಳನ್ನ ಕೊಡ್ತಾ ಇದ್ದಾರೆ, ನನಗೋಸ್ಕರ ಪ್ರೇಯರ್ ಮಾಡ್ರಿ, ನನಗೋಸ್ಕರ ಪ್ರೇಯರ್ ಮಾಡ್ರಿ, ನಮಗೆ ವ್ಯಾಧಿ ಇದೆ, ನಮಗೆ ಅವರಿಗೆ ಶಾಪ ಇದೆ, ಅವರು ಪ್ರೇಯರ್ ಮಾಡೋದಿಲ್ಲ, ಪಾಪದಲ್ಲಿ ಇರ್ತಾರೆ. ಪ್ರೇಯರ್ ಮಾಡೋರು ಪಾಪದಿಂದ ಬಿಡುಗಡೆ ಹೊಂದಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬೆಳೆದು ದೇವರ ಐಕ್ಯತೆಯಲ್ಲಿ ಯಾವಾಗಲೂ ಇದ್ದು ಪಾಪ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಸಿಗದೇ ಇರೋರ ಹತ್ರ ತಲೆ ತಗೊಂಡೋಗಿ ಪ್ರಾರ್ಥನೆ ಮಾಡ್ರಿ ಬಿಡುಗಡೆ ಮಾಡ್ರಿ ಅಂತಾರೆ. ಯಾಕೆ ಅವರು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ ಮಾಡೋರು, ನಾವೇ ಪ್ರಾರ್ಥನೆ ಮಾಡಿ ನಾವೇ ಬಿಡುಗಡೆ ಮಾಡೋಕೆ ಆಗೋದಿಲ್ವಾ? ಇಲ್ಲ ನಾವು ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೆ ಬಿಡುಗಡೆ ಆಗೋದಿಲ್ವಾ? ಯಾಕಾಗಲ್ಲ ಅಂದ್ರೆ ನಮಗೆ ಈ ರೀತಿಯಾದ ಸ್ವಭಾವ ಇಲ್ಲ. ಆತ್ಮದಲ್ಲಿ ದೇವರು ನಿವಾಸಿಸ್ತಾರೆ, ನಮ್ಮ ಮೂಲಕ ದೇವರು ನಡೆಸ್ತಾರೆ ಅಂತ ಹೇಳುವ ಒಂದು ಸ್ವಭಾವ ಇಲ್ಲ. ವಾಕ್ಯ ಇದೆ, 1 ಕೊರಿಂಥಿಯರು 3:16 ಯಾರು ಕೇಳಿದ್ರು ಹೇಳ್ತಾರೆ, ನಾವೇ ದೇವರ ಆಲಯ ಅಂತ ಹೇಳ್ತಾರೆ. ದೇವರ ಆಲಯ ಪವಿತ್ರವಾದದ್ದು, ಆ ಆಲಯ ನಾವೇ ಅಂತ ಹೇಳ್ತಾರೆ. ದೇವರ ಆತ್ಮನು ನಮ್ಮಲ್ಲಿ ನಿವಾಸಿಸಿದ ಒಂದೇ ಆತ್ಮ ಸಂಪರ್ಕದಲ್ಲಿ ಇದ್ದೇವೆ, ದೇವರ ಆತ್ಮ ನಾವು ಒಂದೇ ಸಂಪರ್ಕದಲ್ಲಿರೋದ್ರಿಂದ ನಾವು ಇಬ್ರು ಒಂದಾಗಿದ್ದೀವಿ ಅಂತ ವಾಕ್ಯ ಹೇಳುತ್ತೆ. ಅದನ್ನ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಇದೀವಾ? ಪ್ರಾಕ್ಟಿಕಲ್ ಆಗಿ ತಂದಿದೀವಾ? ಅದೇ ಇಲ್ಲಿರೋದು. ಪೇತ್ರ ಯೋಹನರಿಗೆ ಅದೇ ಯೇಸು ಸ್ವಾಮಿ ಸಿಲುಬೆಗೆ ಹಾಕಿದಾಗ ಅವರು ಆಗ್ತಾ ಇರ್ಬೇಕಾದ್ರೆ ಅವ್ರು 3 ಸಲ ಅವ್ರನ್ನ ತಿರಸ್ಕರಿಸ್ತಾರೆ. ಪರಿಶುದ್ಧಾತ್ಮ ಬಂದ ಮೇಲೆ, ಅಭಿಷೇಕ ಹೊಂದಿದ ಮೇಲೆ, ಪವರ್ ಯೇಸು ಸ್ವಾಮಿ ಅವ್ರ ಆರ್ಟಲ್ಲೇ ಬಂದು ನಿವಾಸಿದ ಮೇಲೆ ಅದ್ಭುತಗಳ ಅವ್ರ ಮೂಲಕ ನಡೀತೈತೆ. ಆ ರೀತಿ ನಮಗೆ ಯಾಕೆ ನಡೀತಾ ಇಲ್ಲ? ನಮಗೆ ಯಾಕೆಂದ್ರೆ ನನ್ನನ್ನು ಎತ್ತಿ ಉಪಯೋಗಿಸ್ತಾ ಇದ್ದಾರೆ. ನಿಮಗೆ ಹೇಳ್ತಾ ಇದ್ದೀನಿ, ಒಬ್ಬರ ಹತ್ರ ರೋಡಲ್ಲಿ ಹೋಗ್ತಿದ್ರೆ ಕರೆದು ಪ್ರೇಯರ್ ಮಾಡಿಸ್ರಿ, HIV ಇದೆ, TB ಇದೆ, ಪ್ರೇಯರ್ ಮಾಡ್ರಿ ಅಂತ ಪ್ರೇಯರ್ ಮಾಡಿದ್ರೆ ಚೆನ್ನಾಗಾಗ್ಬಿಡ್ತು. ಒಬ್ಬ ಆಸ್ಪತ್ರೆಯಿಂದ ಉಳಿಯಲ್ಲ ಅಂತ ಕಳಿಸಿದ್ರು, ಪ್ರೇಯರ್ ಮಾಡಿದ ತಕ್ಷಣ ಚೆನ್ನಾಗಾಗಿ ಮಾರನೇ ದಿನ ಚೆನ್ನಾಗಾಗಿ ಅವರು 9 ವರ್ಷವರೆಗೂ ಲೋಕದಲ್ಲಿದ್ದು ಮತ್ತೆ ತಿರ್ಕೊಂಡ್ರು. ಬಟ್ ಆ ಟೈಮಲ್ಲಿ ಅವ್ರನ್ನ ಬಿಡುಗಡೆ ಮಾಡಿದ್ರು. ಒಂದು ದೇವದ ಕಾಟ ಮಾಂತ್ರಿಕ ಕ್ರಿಯೆಯಲ್ಲಿ ಒಂದು ಪ್ರೇಯರ್ ಮಾಡಿದ ತಕ್ಷಣ ಇದು ಒಂದಲ್ಲ ಅದು ದೇವರ ಆತ್ಮ ನಮ್ಮಲ್ಲಿ ಇರೋದ್ರಿಂದ ನಡೀತಾನೇ ಇರಬೇಕು. ನಮಗೂ ನಡಿಬೇಕು, ಕುಟುಂಬದಲ್ಲೂ ನಡಿಬೇಕು, ಹೊರಗಡೆನೂ ನಡಿಬೇಕು. ಹೌದು ನೋಡ್ರಿ, ಚರ್ಚಿಗೆ ಭಾನುವಾರ ಆದ್ರೆ ಬರ್ತಾರೆ, ಆರಾಧನೆ ಮಾಡ್ತಾರೆ. ಮಾಡ್ಬೇಕಾರೆ ಇಳಿ 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 ಅಂತಾರೆ. ಅವಾಗ ಆರಾಧನೆ ಮಾಡ್ಬೇಕಾರೆ ಇಲಿ ಅಂದ್ರೆ ಅವಾಗ 1 ವಾರದಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ, 6 ದಿನದಲ್ಲಿ ಅಂತ ಅರ್ಥ. ಇನ್ನೇನು ಮತ್ತೆ ಹೊಸದಾಗಿ ತಾನೇ ಇಳಿಬೇಕು. ಆರ್ಟಲ್ಲಿ ಯಾಕಿಲ್ಲ? ಆಲ್ರೆಡಿ ರಕ್ಷಣೆ ಹೊಂದಿದ ತಕ್ಷಣ ದೇವರ ಆಲಯ ನಾವೇ ಆಲಯದಲ್ಲಿ ಇದ್ದಾರೆ ಮೇಲೆ ಮತ್ತೇನಕ್ಕೆ ಇಳಿಯೋದು? ಅವ್ರು ಪರಲೋಕದಲ್ಲಿ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಎಲ್ಲೂ ಇಲ್ಲ. ನಮ್ಮ ಆರ್ಟಲ್ಲಿ ಇರೋದು ಮನುಷ್ಯರ ಗುಟ್ಟುಗಳನ್ನು ನೋಡ್ತಾ ಇರುವ ದೇವರು, ಹೃದಯವನ್ನು ನೋಡ್ತಾ ಇರೋ ದೇವರು. ಹೊಸದಾಗಿ ಸೇವೆಗೆ ಬಂದೆ, ಫಸ್ಟ್ ಭಕ್ತ ಸೇವೆಯಲ್ಲಿ ಇದ್ದೀನಿ. 97ರಲ್ಲಿ ದೇವ್ರು ನಂಬ್ಕೊಂಡು 1997ರಲ್ಲಿ ಒಬ್ಬರು ಸೇವಕರ ಹತ್ರ ಒಂದು ಬುಕ್ ಓದ್ದೆ. ನನ್ನ ಹತ್ರನೂ ಇದ್ದಾರೆ, ಅವ್ರ ಹತ್ರನೂ ಇದ್ದಾರೆ. ಹೆಂಗೆ ದೇವ್ರು ಬಂದು ಒಂದು 10 ಜನದ ಹತ್ರ ಹೆಂಗಿರೋಕ್ಕಾಗುತ್ತೆ ಅಮ್ಮ? ಅವ್ರು ಇರ್ತಾರೆ, ದೇವರು ಅವ್ರೆಲ್ಲರ ಹತ್ರನೂ ಇರೋಕ್ಕಾಗುತ್ತೆ. ಅದು ಹೆಂಗೆ ಇರೋಕ್ಕಾಗುತ್ತೆ? ಯಾಕಂದ್ರೆ ಅವ್ರ ಮನುಷ್ಯನ ಲೆಕ್ಕದಲ್ಲಿ ತಗೊಂತಾ ಇದ್ದಾರೆ ಅವ್ರನ್ನ. ಅವಾಗ ಮೇಲ್ಗಡೆ ಇರುವ ಒಂದು ಚಂದ್ರನ ತೋರಿಸ್ಬಿಟ್ಟು, ಬಾವಿ ಎಷ್ಟು ಬಾವಿ ಇದೆಯೋ ಅದರಲ್ಲಿ ನೀರಿದೆಯಂತೆ, ಅದರಲ್ಲೆಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ನೀರಿತ್ತಂತೆ. ಒಂದು ಮಳೆ ಬಂದು ಅಲ್ಲಲ್ಲಿ ನೀರುಗಳಿದಂತೆ, ಎಲ್ಲದರಲ್ಲೂ ಕಾಣ್ತಾ ಇದ್ದಾರಂತೆ. ಅದು ಶ್ಯಾಡೋ, ಆ ಬಾವಿ ನೋಡಿದ್ರೆ ಅದ್ ಮೇಲಿರೋ ಚಂದ್ರ ಆ ನೀರಲ್ಲಿ ಕಾಣ್ತಾ ಇದ್ದಾರಂತೆ. ಅದನ್ನ ತೋರಿಸ್ಬಿಟ್ಟು, ನೋಡ್ರಿ ಮೇಲುಗಡೆ ಇರೋರು ಎಲ್ಲಾ ಜಾಗದಲ್ಲಿ ಇದ್ದಾರೆ, ಅದೇ ರೀತಿ ಎಲ್ಲರ ಹತ್ರನೂ ದೇವರಿದ್ದಾರೆ. ಅವರೇ ದೇವರಂದ್ರೆ ಮನುಷ್ಯರ ಕೈಯಲ್ಲಿ, ದೇವದೂತರ ಕೈಯಲ್ಲಿ, ಸೈತನ್ ಕೈಯಲ್ಲಿ ಆಗದೇ ಇರೋ ಕಾರ್ಯ, ದೊಡ್ಡ ಕಾರ್ಯ ಇರೋರೇ ದೇವರು. ಇದ್ರೆ ಎಲ್ಲರೂ ದೇವರು ಹೆಂಗಾಗ್ತಾರೆ? ಅವರೆಲ್ಲರ ಯೋಚನೆಗಳು ಪ್ರಾರಂಭ ದಿನ ಆದಾಮಿಂದ ಹಿಡಿದು ಟಿಲ್ ಡೆತ್ ಆಗಿರೋವರೆಗೂ ಯೋಚನೆಗಳನ್ನ ನೋಡ್ತಾ ಇದ್ದಾರೆ. ಮಣ್ಣಲ್ಲಿ ಊತಾಕಿರೋ ಶರೀರೆಲ್ಲ, ಆತ್ಮಗಳೆಲ್ಲ ಅಲ್ಲಿ ಮೇಲ್ಗಡೆ ಇದೆಯಂತೆ. ಅಂತ ಒಂದು ದೊಡ್ಡ ಶಕ್ತಿಗಳ ದೇವರು ನಾವು ಆರಾಧಿಸಿರೋ ದೇವರು. ಅಂತ ದೇವ್ರು ನಮ್ಮ ಹಾರ್ಟಲ್ಲಿದ್ದಾರೆ. ಎಷ್ಟು ಮಟ್ಟಿಗೆ ನಾವು ಆ ಪವರ್ನ ಯೂಸ್ ಮಾಡ್ತಾ ಇದ್ದೀವಿ. ದೇವರು ಮತ್ಯ 28ರಲ್ಲಿ ಹೇಳ್ತಾರೆ, ಮಾರ್ಕ್ 16ರಲ್ಲಿ ಕಡೆ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಹೆಸರಿನಲ್ಲಿ ದೆವ್ವಗಳನ್ನ ಓಡಿಸ್ತೀರಾ, ವ್ಯಾಧಿಗಳನ್ನ ಸ್ವಸ್ಥ ಮಾಡ್ತೀರಾ, ವಿಷಪದ ಕುಡಿದ್ರೆ ಏನಾಗೋದಿಲ್ಲ ಅಂತ. ಅಷ್ಟು ಪವರ್ ಯಾರು ಯೂಸ್ ಮಾಡ್ತಾ ಇದ್ದಾರೆ? ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಭಯಗಳು. ಒಂದು ವಾಕ್ಯವನ್ನು ನಾವು ಇವಾಗ ನೋಡಿದ್ವಿ, ಅಪೊಸ್ತಲರಲ್ಲಿ 3ರಲ್ಲಿ ದೊಡ್ಡ ಅಭಿಷೇಕ ನಮ್ಮಲ್ಲಿ ಇದೆ. ದೇವರೇ ಆಟಲ್ಲಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಮುಂದೆ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಅವನು ಹೃದಯ ಹರ್ಷಗೊಳ್ಳಿತು.
ಮೇಲ್ಪಾತಾಳಕ್ಕೆ ಹೋಗಲ್ಲ ಅಂತಿದ್ರು. ಹೃದಯದಲ್ಲೇ ಇದ್ದರೆ ನಾವು ಎಷ್ಟು ಮಟ್ಟಿಗೆ ಅದನ್ನ ಬೆಳೆಸ್ತಾ ಇದ್ದೀವಿ, ಪವರ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಮಾರ್ಕ್ 10:51 ಇದನ್ನು ಓದಿ ನಾವು ಪ್ರೇಯರ್ ಮಾಡೋಣ. ಎಲ್ಲರೂ ತೆಗಿರಿ. ಮಾರ್ಕ್ 10:51 ನೋಡ್ರಿ, ಅದರಲ್ಲಿ ಆತ ನನ್ನ ಒದಿಕಿನ ತೆಗೆದು ತಟ್ಟನೆ ತದ್ದು ಯೇಸುವಿನ ಬಳಿಗೆ ಬಂದನು. ಬರ್ತಲೋಮ ಎಂಬ ಕುರುಡನಿರ್ತಾನೆ, ಅಲ್ಲಿ 46 ಇದೆ. ಅವನು ಯೇಸು ಯಾರಂತ ಗೊತ್ತು ಅವನಿಗೆ. ಯಾರೋ ಯೇಸು ಯಾರಂತ ಗೊತ್ತು ಅವನಿಗೆ. ಗೊತ್ತಿರೋದ್ರಿಂದ ದಾವೀದನ ಕುಮಾರನೇ ಅಂತಾನೆ. ಅವ್ರನ್ನ ಗದರಿಸ್ತಾರೆ ಎಲ್ಲರೂ, ಆದರೆ ದೇವ್ರ ಹತ್ರ ಬರೋದಿಕ್ಕೆ. ಬಟ್ ಆ ದೇವ್ರ ಹತ್ರ ಬಂದ ಮೇಲೆ ದೇವರು ಒಂದು ಪ್ರಶ್ನೆ ಕೇಳ್ತಾರೆ. ಅವನು ಕರೆಯುವುದನ್ನಾದರೂ ಕುರುಡರು ಅವನು ಕರೆದು ಧೈರ್ಯವಾಗಿರಲಿ, ಏನು ನಿನ್ನನ್ನು ಕರೀತೀಯ ಅಂದರು. ಅವನು ಆತನ ಒದಿಕೆಯನ್ನು ತೆಗೆದುಹಾಕಿ ತಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಅವನಿಗೆ ಆ ಬಟ್ಟೆ ಭಿಕ್ಷೆ ಬೇಡ ಬಟ್ಟೆನ ಎತ್ತಾಕ್ಬಿಟ್ಟು ಕುರುಡ ನೋಡ್ರಿ. ಯೇಸು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಅಂದರೆ ಭಿಕ್ಷೆನಲ್ಲ, ಭಿಕ್ಷೆ ಕೇಳ್ತಾನ, ಏನು ಕೇಳ್ತಾನೆ ಅಂತ ದೇವ್ರು ಕೇಳ್ತಾರೆ. ಅವಾಗ ಅವನು ದೇವ್ರ ಹತ್ರ ಏನು ಕೇಳ್ತಾರಂದ್ರೆ, ಅದು ಯೇಸು ಗುರುವೇ ಅಂದನು. ಯೇಸು ಅವನಿಗೆ ಅವರು ಅವಾಗ ಕೇಳ್ತಾ ಇದ್ದಾರೆ, ಏನು ಮಾಡಬೇಕಂತ ಕೇಳು. ಆ ಕುರುಡನು ನನಗೆ ಕಣ್ಣು ಬರಬೇಕೆಂದು ಮಾಡಬೇಕು ಅಂತ ಹೇಳಿ ದೇವರ ಹತ್ರ ಏನು ಕೇಳ್ಬೇಕಂದ್ರೆ ಕಣ್ಣು ಕೇಳ್ತಾನೆ. ಅದೇನಪ್ಪ ಅಂತ ನೀವು ಹೇಳ್ಬೋದು. ಎಲ್ಲರ ಹತ್ರ ಭಿಕ್ಷೆ ಕೇಳ್ತಿದ್ದವನು ದೇವ್ರ ಹತ್ರ ಮಾತ್ರ ಏನಕ್ಕೆ ಕಣ್ಣು ಕೇಳಿದ್ರು? ಮನುಷ್ಯರ ಹತ್ರ ಯಾರ ಹತ್ರ ಕೇಳಿದ್ರು ಕಣ್ಣು ಕೊಡೋದಿಲ್ಲ. ಮನುಷ್ಯರು ಭಿಕ್ಷೆನೆ ಕೊಡೋದು, ದೇವ್ರ ಹತ್ರ ಮಾತ್ರನೇ ಕಣ್ಣು ಕೊಡ್ತಾರೆ. ಅವರು ಹುಟ್ಟ ಕುರುಡನವನು. ದೇವರ ಹತ್ರ ನಾವು ಮೇಲಾದವುಗಳನ್ನ ಕೇಳಬೇಕು. ಅವರು ಸೃಷ್ಟಿಕರ್ತನವರು. ಇವನೇನ್ ಮಾಡ್ತಾ ಇದ್ದಾನೆ? ಅಪೊಸ್ತಲರಲ್ಲಿ ಅವನು ಹುಟ್ಟುಕುಂಟ. ಅವನು ಮನುಷ್ಯರ ಹತ್ರ, ಪೇತ್ರ ಯೋಹನರ ಹತ್ರ ಏನಾದರೂ ಕೊಡ್ತಾರಂತ ಹೇಳಿ ಎದುರು ನೋಡ್ತಾ ಇದ್ದಾನೆ. ಅವನ ನಮ್ಮನ್ನು ನೋಡೋದಿದ್ದ ತಕ್ಷಣ ಅವರಿಂದ ಏನಾದರೂ ಸಿಗುತ್ತಾ ಅಂತ ಎದುರು ನೋಡ್ತಾನೆ. ಆದರೆ ಚೆನ್ನಾಗಿ ನೋಡ್ರಿ, ಇದರಲ್ಲಿ ಮಾತ್ರನೇ ಅವರು ತನ್ನ ಕುರುಡ ಬಂದ್ಬಿಟ್ಟು, ಕುರುಡನಿಗಿರುವ ಒಂದು ಜ್ಞಾನ ಹುಟ್ಟುಕುಂಟಿನಿಗಿಲ್ಲ. ಅವನು ಕಣ್ಣೈತೆ, ಅದ್ರ ಕಾಲು ಬೇಕು, ಕೈ ಬೇಕು. ನನ್ನ ನೋಡೋದಿದ್ದ ತಕ್ಷಣ ಅವ್ರನ್ನ ಕಾಲು ಬೇಕು, ಕೈ ಬೇಕಂತ ನೋಡಿದಾಗಿ ಏನಾದ್ರು ಕೊಡ್ತಾರೆ, ಲೋಕದ ಅವಶ್ಯಕತೆಗಳು ಕೊಡ್ತಾರೆ ಅಂತ ಎದುರು ನೋಡ್ತಾ ಇದ್ದ. ಅದೇ ದೇವ್ರ ಹತ್ರ ಇವನು ಕಣ್ಣು ಕೇಳ್ದ, ಪಡ್ಕಂಡ. ಅದೇ ರೀತಿ ನಾವು ಮೇಲಾದವುಗಳನ್ನ ದೇವ್ರ ಹತ್ರ ಪಡ್ಕೊಂಡು ಜನಗಳಿಗೆ ಕೊಡಬೇಕಾಗಿದೆ. ಪೇತ್ರ ಯೋಹನರಾಗಿ ನಾವು ವಿಶೇಷವಾದವರು. ಅವ್ನು ನೋಡಿ ಎಷ್ಟು ಹುಷಾರಾಗಿ ಮೇಲಾದವುಗಳನ್ನ ಕೇಳಿದ್ರು, ಲೋಕದ ಅವಶ್ಯಕತೆ ಕೇಳಿಲ್ಲ. ನಾವೊಂದು ತೀರ್ಮಾನ ಮಾಡಬೇಕು. ಲೋಕದ ಅವಶ್ಯಕತೆ ಕೇಳೋದಿಕ್ಕಿನ್ನ, ಮನುಷ್ಯರ ಹತ್ರ ಕೇಳೋದಿಕ್ಕಿನ್ನ ದೇವ್ರ ಹತ್ರ ಮೇಲಾದ ವರಗಳನ್ನ ಕೇಳಿ, ಕೃಪೆಗಳನ್ನ ಕೇಳೋದಲ್ಲ. ಆಲ್ರೆಡಿ ಹೃದಯದಲ್ಲಿದ್ದಾರೆ, ಅವ್ರನ್ನ ಡೆವಲಪ್ ಮಾಡಬೇಕು. ಇದಕ್ಕೆ ಮುಂಚೆ ಕೇಳ್ತಾ ಇದ್ದೀವಿ, ಮುಂದೆ ಇದ್ದಾರೆ, ಪಕ್ಕದಲ್ಲಿದ್ದಾರೆ ಅಂತ. ಹೃದಯದಲ್ಲೇ ಇರೋದ್ರಿಂದ ಅದನ್ನ ಹಂಗೆ ಆತ್ಮಿಕದಲ್ಲಿ, ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ ಅವ್ರನ್ನ ಹಂಗೆ ಅಭಿಷೇಕದಲ್ಲಿ ಹಂಗೆ ಬೆಳೀತಾ ಹೋಗ್ತಾ ಇರಬೇಕು. ಇನ್ನೇನು ಕೇಳೋದು ಬೇಕಾಗಿಲ್ಲ, ಹೃದಯದಲ್ಲೇ ಇದ್ದಾರೆ, ಅಲ್ಲಿ ಮೇಲೆ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ನಮ್ಮ ಯೋಚನೆಯನ್ನು ತೆಗೆದಾಕ್ಬಿಡ್ಬೇಕು. ಆಳೆ ಅಂದ್ರೆ ಹೃದಯದಲ್ಲಿ ಇದ್ದಾರೆ. ಈ ವಾಕ್ಯ ಗೊತ್ತು, ಆದರೆ ಇದಾರ ಅದನ್ನ ಹಂಗೆ ಡೆವಲಪ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಇವಾಗ ಪೇತ್ರ ಯೋಹನಲ್ಲಿ ಇದ್ರು, ಅವ್ರು ಉಂಟುಕಡೆ ನೋಡಿ ನಮ್ಮ ಹತ್ರ ಇರೋದನ್ನ ಕೊಡ್ತೀವಿ ಅಂದ್ರೆ ಏನು ಕೊಡ್ತೀವಿ ಅಂದ್ರೆ ಯೇಸುವಿನ ನಾಮದಲ್ಲಿ ಕಾಲು ಕೈ ಬರಲಿ ಅಂದ ತಕ್ಷಣ ಅವನು ಎದ್ದು ನಡೆದ. ನಮ್ಮ ಹತ್ರ ಇದೆಯಾ? ಸ್ವಾಮಿ ಹೃದಯದಲ್ಲಿದ್ರೆ ನಾವು ಹೇಳ್ದಾಗ್ಲೂ ನಡಿಬೇಕಲ್ಲ. ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಹೃದಯದಲ್ಲಿ ಇದ್ದೀರಾ, ಆದರೆ ಒಂದೊಂದು ಸಲ ಆರಾಧನೆ ಮಾಡೋ ಟೈಮಲ್ಲಿ ಇಳಿದು ಬಾ ಅಗ್ನಿ ಅಂತ ಹೇಳಿ ನಾವು ಮಸದಾಗಿ ಕೇಳ್ತಾ ಇದೀವಿ. ಆಲ್ರೆಡಿ ನಾವು ಇಳಿದಿದ್ದೀರಾ, ರಕ್ಷಣೆ ಹೊಂದದಾಗಲೇ ಮಕ್ಕಳಾಗಿ ಸ್ವೀಕರಿಸ್ಕೊಂಡು ನಾವು ಆಲಯಗೆ ಮಾಡಿದ್ದೀರಾ. ಮತ್ತೆ ಏನು ತಂದೆ, ನಾವು ಅಪ್ಪ ದಾವೀದನ ಹಳೆ ಕಾಲದಲ್ಲಿ ಮುಂದೆ ಪಕ್ಕದಲ್ಲಿ ಇಟ್ಕೊಂಡಿದ್ರು, ಮೇಲೆ ಇಟ್ಕೊಂಡಿದ್ರು, ಹಿಂದೆ ಇಟ್ಕೊಂಡಿದ್ರು. ಆದರೆ ತಂದೆ, ಈಗ ಹೊಸ ಒಡಂಬಡಿಕೆಯಲ್ಲಿ ಆಳವಾಗಿ ನಮ್ಮ ಹೃದಯದಲ್ಲೇ ಇದ್ದೀರಾ, ಒಂದೇ ಸಂಪರ್ಕದಲ್ಲಿದ್ದೀರಾ. ಗಂಡ ಹೆಂಡತಿ ಆದರೂ ಒಂದೇ ಶರೀರವಾದಾಗಿದ್ದಾರೆ. ದೇವರ ಆತ್ಮ ತಂದೆ ಒಂದೇ ಆತ್ಮವಾಗಿದ್ದೇವೆ. ಯಾವ ರೀತಿ ಪರಲೋಕದಿಂದ ತಂದೆ ನಿನ್ನ ನರವತಾರ ಎತ್ತಿ ಒಂದು ಶರೀರವನ್ನು ಸಣ್ಣ ಗಾತ್ರದಲ್ಲಿ
ತನ್ನನ್ನು ತಗ್ಗಿಸಿಕೊಂಡು ಅಪ್ಪ ಶರೀರವಾಗಿ ಒಂದು ಮರಿಯ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಎಳೆದು ಬಂದು ಅದೇ ರೀತಿ ಈಗ ಮೇಲಕ್ಕೆ ಹೋಗಿ ಪರಿಶುದ್ಧಾತ್ಮವಾಗಿ ನಮ್ಮ ಶರೀರದಲ್ಲಿ ಕುಗ್ಗಿಸಿಕೊಂಡು ನಿವಾಸ ಮಾಡ್ತಿದ್ಯಾ. ನಿಮ್ಮನ್ನು ಹೊರಗಡೆ ಕಳಿಸಿದ ಹಾಗೆ ನಿಮ್ಮನ್ನ ತಂದೆ ಅದೇ ಹಾಗೇ ನಿಮ್ಮನ್ನ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಮನಸಾಕ್ಷಿಗಳಲ್ಲಿ, ಯೋಚನೆಗಳಲ್ಲಿ ನಮ್ಮ ಆತ್ಮ ಪಾತಾಳಕ್ಕೆ ಹೋಗದಾಗಿ ಪರಿಶುದ್ಧಾತ್ಮ ದೇವರೇ ನಮ್ಮ ಹೃದಯದಲ್ಲಿ ಇದ್ದು ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಿಕ್ಕೆ, ಈ ಲೋಕವನ್ನು ಜಯಿಸೋದಿಕ್ಕೆ ನಮ್ಮನ್ನಿಟ್ಟಿರುವ ಈ ಆತ್ಮದಲ್ಲಿ ಫಲ ಕೊಡುವಂತೆ ಕೃಪೆ ಮಾಡು. ಇದನ್ನು ಹೆಚ್ಚಿಗೆ ಮಾಡಲು ಕೃಪೆ ಮಾಡು. ಪ್ರತಿಯೊಂದು ಸಲನೂ ನೀವು ಪರಲೋಕದಲ್ಲಿದ್ದೀರಾ, ಅಲ್ಲಿದ್ದೀರಾ, ಇಲ್ಲಿದ್ದೀರಾ, ಇಳಿದು ಬಾ ಅಂತ ಕೇಳದು ಬಿಟ್ಟು ಇರುವ ಹೃದಯದಲ್ಲಿರುವ ದೇವರನ್ನು ಇನ್ನೂ ಆತ್ಮಿಕದಲ್ಲಿ ಅಪ್ಪ ಪೇತ್ರ ಯೋವನು ಹೇಳಿದ ಹಾಗೆ ನನ್ನಲ್ಲಿರೋದನ್ನು ನಿನಗೆ ಕೊಡ್ತೀನಿ ಅಂತ ಎಲ್ಲ ಜನಗಳಿಗೂ ಕೊಡುವವರಾಗಿ, ಅದನ್ನು ಅನುಭವಿಸುವವರಾಗಿ ಅಪ್ಪ ಜೀವಿತವನ್ನು ನಡೆಸಿ ಮುಗಿಸೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೇನ್.